ಆನೇಕಲ್ ವಂಚಕಿ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಏನು ಅಂತ ನೋಡ್ತಾ ಹೋಗೋಣ. ಆರ್ಬಿಐ ಮತ್ತು ಕೇಂದ್ರ ವಿತ್ತ ಸಚಿವ ಹೆಸರು ಹೇಳ್ಕೊಂಡು ಲಕ್ಷಾಂತರ ರೂಪಾಯಿ ಹಣ ಗುಳುಂ ಮಾಡಿದಾರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಮಾಹಿತಿಯನ್ನು ನಿನ್ನೆ ಹೊಸೂರಿನಲ್ಲಿ ಕಲೆ ಹಾಕಿದ್ದಾರೆ. ಆರ್ಬಿಐ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಹೆಸರಲ್ಲಿ ವಂಚನೆ ಪ್ರಕರಣ ನಡೆದಿತ್ತು. 6 ಕೋಟಿಗೂ ಹೆಚ್ಚು ವಂಚನೆ, ಲಕ್ಷ ಅಂತ ಹೇಳ್ದೆ ನಾನು, 6 ಕೋಟಿಗೂ ಹೆಚ್ಚು ವಂಚನೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಪಾಪ ಹಣ ಕಳ್ಕೊಂಡವ್ರು ಈಗ ಲಬಲಬೋನ್ ಬಾಯಿ ಬಡ್ಕೊಳ್ತಾ ಇದ್ದಾರೆ ನ್ಯಾಯ ಕೊಡಿಸಿ ಅಂತ. ಈ ಬೆನ್ನಲ್ಲೇ ಪೊಲೀಸರು ಇದೀಗ ಇನ್ವೆಸ್ಟಿಗೇಷನ್ಗೆ ಚುರುಕನ್ನ ಮುಟ್ಟಿಸಿದ್ದಾರೆ. ಆಫೀಸ್ನಲ್ಲಿ ದುಡ್ಡಿನ ಕಂತಿಯನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಆಮೇಲೆ ಏಕೆ RBI ಹಾಗೆ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರಲ್ಲಿ ವಂಚನೆ ಮಾಡಿದ್ದು ಒಂದಲ್ಲ 2 ಲಕ್ಷ ಅಲ್ಲ, 6 ಕೋಟಿ, ಬರೋಬ್ಬರಿ 6 ಕೋಟಿ. ಜೊತೆಗೆ ಬರೀ ಸಾಮಾನ್ಯ ಹೆಣ್ಮಕ್ಳಿಗಲ್ಲ, ಪೊಲೀಸರಿಗೂ ಕೂಡ ಆಕೆ ಪಂಗನಾಮ ಹಾಕಿದ್ಲು. ಈ ಬೆನ್ನಲ್ಲೇ ಪೊಲೀಸರು ಇದೀಗ ಅಲರ್ಟ್ ಆಗಿದ್ದು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅಂಬರೀಶ್ ನೀಡ್ತಾರೆ ನಮ್ಮ ಪ್ರತಿನಿಧಿ. ಅಂಬರೀಶ್, ಸದ್ಯಕ್ಕೆ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂತು? ಖಂಡಿತ ವಿದ್ಯಾ, ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನ ಬಳಸಿಕೊಂಡು RBI ಒಂದು ಲೆಟರ್ನ ಇಟ್ಕೊಂಡು ಮಹಿಳೆಯರಿಗೆ ವಂಚನೆ ಮಾಡಿ ಕೋಟಿ ವಂಚನೆ ಮಾಡಿರುವಂತ ಪ್ರಕರಣ ಈಗ ಪೊಲೀಸರಿಗೂ ಸಹ ಒಂದು ದೊಡ್ಡ ಸವಾಲಾಗಿದೆ. ಜೊತೆಗೆ ನೂರಾರು ಜನ ಮಹಿಳೆಯರ ಹತ್ರ ಹಣವನ್ನ ಸ್ವೀಕಾರ ಮಾಡಿರೋದಕ್ಕೆ ಸರಿಯಾದ ದಾಖಲಾತಿಗಳನ್ನ ಇಟ್ಕೊಂಡಿಲ್ಲ. ಅಂದ್ರೆ ಏನು ಪವಿತ್ರ ನೇರವಾಗಿ ಮಹಿಳೆಯರ ಬಳಿ ಕ್ಯಾಶ್ ಅನ್ನೇ ತೆಗೆದುಕೊಂಡಿರೋದು, ಹಾಗಾಗಿ ಸರಿಯಾದ ದಾಖಲೆ ಸಿಗ್ತಿಲ್ಲ. ಹಾಗಾಗಿ ಪೊಲೀಸರು ಸಹ ಒಂದು ದೊಡ್ಡ ಮಟ್ಟದ ತನಿಖೆಗೆ ಮುಂದಾಗಿರುವಂತದ್ದು. ಜೊತೆಗೆ ನಿನ್ನೆ ಏನು ಹೊಸೂರಿನಲ್ಲಿರುವಂತಹ ಅವರ ಕಚೇರಿ ಮತ್ತು ಆ ಮನೆ ಬಳಿ ಸಹ ಪೊಲೀಸರು ಹೋಗಿ ಒಂದ್ ಸ್ವಲ್ಪ ಮಾಹಿತಿಯನ್ನ ಪಡ್ಕೊಂಡ್ ಬಂದಿದ್ದಾರೆ. ಅದ್ರ ಜೊತೆಗೆ ಏನು ಹೊಸೂರು ಸಮೀಪದ ಮಹಿಳಾ ಪೊಲೀಸರಿಗೂ ಸಹ ವಂಚನೆ ಮಾಡಿರುವಂತದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ವೈದ್ಯರೊಬ್ಬರಿಗೆ ಸಹ ಇದೇ ರೀತಿ ಮೋಸ ಮಾಡಿ 1 ಕೋಟಿಗೂ ಹೆಚ್ಚು ಹಣ ತೆಗೆದುಕೊಂಡಿದ್ದಾಳೆ ಅಂತ ತಮಿಳುನಾಡಲ್ಲೂ ಸಹ ಈಗ ಒಂದು ವರದಿ ಆಗ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಹತ್ತಿಬೆಲೆ ಪೊಲೀಸರು ಸಂಪೂರ್ಣ ಚಿತ್ರಣವನ್ನ ಮತ್ತು ಯಾರ್ಯಾರು ಮೋಸ ಹೋಗಿದ್ದಾರೆ ಮಹಿಳೆಯರು, ಅವರ ಬಳಿ ಯಾವ ದಾಖಲಾತಿಗಳಿದ್ದಾವೆ, ಮತ್ತೆ ಕ್ಯಾಶ್ ಮುಖಾಂತರ ಎಷ್ಟು ಕೊಟ್ಟಿದ್ದೀರಾ, ಮತ್ತೆ ಚೆಕ್ ಅಥವಾ ಗೂಗಲ್ ಪೇ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಆಗಿದ್ದು ಅದ್ರ ಬಗ್ಗೆನೂ ಸಹ ಹಣ ಸಂದಾಯ ಆಗಿದೆ, ಅದ್ರ ಬಗ್ಗೆನೂ ಸಹ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು. ಒಟ್ಟಿನಲ್ಲಿ ಇವತ್ತು ಆಕೆಯ ಸಂಪೂರ್ಣ ಚಿತ್ರ ಅಂದ್ರೆ ಪೊಲೀಸರಿಗೆ ಮುಖ್ಯವಾಗಿ ಕೋರ್ಟ್ಗೆ ಒಂದು ಮಾಹಿತಿಯನ್ನ ಪಡ್ಕೊಂಡು ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನ ತೆಗೆದುಕೊಂಡು ನಂತರ ಪವಿತ್ರನ ಬಂಧನಕ್ಕೆ ಮುಂದಾಗ್ತಾರ ಅನ್ನೋ ಮಾಹಿತಿ ಈಗ ಸಿಗ್ತಾರಂತದ್ದು ವಿದ್ಯಾ. ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಅಂಬರೀಶ್.